5ರಿಂದ 15 ವರ್ಷದ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು ಅಂತಕ್ಕಂಥದ್ದನ್ನ ಈಗ ನೋಡೋಣ. 5 ವರ್ಷದ ಮಕ್ಕಳಲ್ಲಿ ಆಟ ಆಡೋದೇ ಜಾಸ್ತಿ. ಅದರಲ್ಲೂ ಮಕ್ಕಳನ್ನು ನೀರಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ ತುಂಬಾ ಪ್ರೀತಿ ಮತ್ತು ಅವರನ್ನ ಅದರಿಂದ ಬಿಡಿಸಿ ದೂರ ಇಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳುಗಳು ಮಳೆಯಲ್ಲಿ ಎಷ್ಟೇ ತೋದ್ಕೊಂಡ್ರು ಕೂಡ ಅವ್ರನ್ನ ಬೆಚ್ಚಗಿಡ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು. ಆಮೇಲೆ ಜೇನುತುಪ್ಪವನ್ನ ಚೆನ್ನಾಗಿ ತಿನ್ನಿಸ್ಬೇಕು ಹಣ್ಣುಗಳ ಜೊತೆಗೆ, ಅಥವಾ ದಿನಕ್ಕೊಮ್ಮೆ ಹಾಗೆ ಜೇನುತುಪ್ಪ ತಿನ್ನಿಸಿ ಕೂಡ ನೀರು ಕುಡಿಸುವಂಥದ್ದು ಅಥವಾ ತಣ್ಣಗಿರೋ ಹಾಲನ್ನ ಕುಡಿಸುವಂಥದ್ದು. ಏನಿಲ್ಲ ಅಂತ ಹೇಳಿದ್ರು ಕುಡಿಯೋ ರೂಮಿನ ವಾತಾವರಣಕ್ಕೆ ತಂಪಾಗಿರುವಂತಹ ಹಾಲಿಗೆ ಒಂದು ಚಮಚ ಜೇನುತುಪ್ಪವನ್ನ ಸೇರಿಸಿ ಕುಡಿಸೋದ್ರಿಂದ ಅವರ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಚ್ಯವನಪ್ರಾಶ್ ನಮ್ಮ ಕೇಂದ್ರಗಳಲ್ಲಿ ಎಲ್ಲ ಕಡೆಗೂ ಸಿಗತ್ತೆ. ಹಿಮಾಲಯದ ಬೆಟ್ಟಗಳಲ್ಲೇ ಸಿಗುವಂತಹ ನೆಲ್ಲಿಕಾಯಿಯಿಂದ ಮಾಡಿರುವಂತಹ ಈ ಚ್ಯವನಪ್ರಾಶ್ ಮಳೆಗಾಲದಲ್ಲಿ ಪ್ರತಿ ಮಗುವಿಗೂ ಕೂಡ 1 ಚಮಚ ತಿನ್ನಿಸಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಲು ಕುಡಿಸಿ. ಇದರಿಂದ ಅವ್ರದ್ದು ಇಮ್ಯುನಿಟಿ ಚೆನ್ನಾಗಿರುತ್ತೆ. ಮಳೆ ಥಂಡಿಯಲ್ಲಿ ತೊಯ್ದೇ ಇರೋ ಹಾಗೆ, ಹೆಚ್ಚು ಮಳೆ ನೀರಲ್ಲಿ ನಿಂತು ಕಾಲು ಸೆಳೆತು ಫಂಗಸ್ ಇನ್ಫೆಕ್ಷನ್ ಆಗುವಂಥದ್ದು, ದಾಟುಬಕ್ಕೆಗಳು ಆಗುವಂಥದ್ದು ಇಂಥವು ಯಾವುವು ಆಗಿದ್ರೆ ಅವುಗಳಿಗೆಲ್ಲ ಜೇನುತುಪ್ಪ ಬಹಳ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಆಗದೆ ಇರೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳು ಆ ಥರ ಥಂಡಿಯಲ್ಲಿ ತೊಯ್ದು ಬಂದಿರುವಾಗ ದಪ್ಪ ಮೆದು ಬಟ್ಟೆಯಿಂದ ಒರೆಸಿ ಅವ್ರಿಗೊಂದು ಸರಿ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಬಿಸಿ ನೀರಿನ ಸ್ನಾನ ಮಾಡಿಸಿ. ಆಮೇಲೆ ಕೈ ಕಾಲು ತುಂಬಾ ಥಂಡಿ ಬೀಳುತ್ತೆ ಅಂತಕ್ಕಂಥವ್ರು ಕೊಬ್ಬರಿ ಎಣ್ಣೆಗೆ ಒಂದು 50 ml ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡಿ ಅದನ್ನ ನೀರಿನಂಶ ಹೋಗೋವರೆಗೂ ಬಿಸಿ ಮಾಡಿ ಅದನ್ನ ಒಂದು ಬಾಟಲಿಗೆ ಹಾಕಿ ಇಟ್ಕೊಂಡು ಆ ಎಣ್ಣೆಯನ್ನ ರಾತ್ರಿ ಕೈ ಕಾಲುಗಳಿಗೆ ಉಜ್ಜಿ ಮಲ್ಕೊಳ್ಳೋದ್ರಿಂದ ಥಂಡಿ ಬೇಗ ಬೀಳಲ್ಲ. ಇದು ಬಹಳ ಉಪಯೋಗ ಆಗುವಂತಹ ಒಂದು ವಿಧಾನ. ಇಂತಹವನ್ನ ಮಕ್ಕಳಲ್ಲಿ ಅನುಸರಿಸಿ.